ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಆರಾಮ, ನೀವು ಹೇಗಿದ್ದೀರಿ ಫ್ರೆಂಡ್ಸ್? ನಾನಿವತ್ತು ವ್ಲಾಗ್ ಮಾಡ್ತಿದ್ದೀನಿ. ನಾನು ಮತ್ತು ಶ್ರೇಣಿಕಾ ಮಾತ್ರ ಇರೋದು ಮನೆಯಲ್ಲಿ. ಅವಳಪ್ಪ ಊರಿಗೆ ಹೋಗಿದ್ದಾರೆ. ಯಾಕೆ ಊರಿಗೆ ಹೋಗಿದ್ದಾರೆ ಏನಂತ ಆಮೇಲೆ ಹೇಳ್ತೀನಿ. ಪ್ಲೀಸ್ ಒಂದು ಲೈಕ್ ಕೊಡಿ, ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ. ಕೆಲವರು ವಿಡಿಯೋ ನೋಡ್ತಾರೆ, ಲೈಕ್ ಕೊಡೋದಿಲ್ಲ. ಯಾಕಂತ ಹೇಳಿ ಲೈಕ್ ಒಂದು ಕೊಡೋದನ್ನು ಮರಿಬೇಡಿ ಪ್ಲೀಸ್. ಎಲ್ಲರೂ ಅಷ್ಟೇ, ಲೈಕ್ ಕೊಡೋದು ಮರಿಬೇಡಿ. ನೋಡಿ, ನಾನು ಟಿ ವಿ ಹಾಕಿಟ್ಟಿದ್ದೀನಿ. ನಿನ್ನೆ ರಾತ್ರಿ ಶ್ರೇಣಿಕಾ ಮಲ್ಕೊಂಡೇ ಇಲ್ಲ. ಯಾಕಂತ ಗೊತ್ತಾ ನಿಮಗೆ? ಅವಳಪ್ಪ ಇರಲಿಲ್ಲ ಅಲ್ವಾ, ನಾನು ಮತ್ತು ಅವಳು ಮಾತ್ರ. ಎಚ್ಚರಾದಾಗ ಫುಲ್ಲು ಹುಡುಕೋದು ಅವಳು. ಇಡೀ ರೂಮೆಲ್ಲ ಹುಡುಕ್ತಿದ್ಲು. ರೂಮು, ಬಾತ್ರೂಮು, ಅಡುಗೆ ರೂಮು ಎಲ್ಲ ಹುಡುಕಿ ಸಿಗದಿದ್ದರೆ ಅಳ್ತಾ ಇದ್ಲು. ಬೆಳಿಗ್ಗೆ ಎದ್ದು ಅಪ್ಪ ನಾನು ಹುಡುಕ್ತಾ ಇದ್ಲು. ಅಪ್ಪ ಸಿಗಲಿಲ್ಲ ಅಂತೇಳಿ ಅಳ್ತಾ ಇದ್ಲು. ಫಸ್ಟಿಗೆ ಅವಳಿಗೆ ಎದ್ದ ಕೂಡಲೇ ಅಪ್ಪ ಬೇಕು. ಆದರೆ ಇವತ್ತು ಪಾಪ ಅರ್ಜೆಂಟ್ ಕೆಲಸ ಇತ್ತು, ಹಾಗಾಗಿ ಊರಿಗೆ ಹೋಗಿದ್ದಾರೆ. ಹಾಗೆಲ್ಲ ಬಿಟ್ಟು ಹೋಗೋದಿಲ್ಲ ಅವರು. ಅರ್ಜೆಂಟ್ ಕೆಲಸ ಇದ್ದರೆ ಮಾತ್ರ ಹೋಗ್ತಾರೆ. ಇವತ್ತು ನನಗೂ ಕೂಡ ಸ್ವಲ್ಪ ಕೆಲಸದಲ್ಲಿ ತುಂಬ ಕಷ್ಟ ಆಯಿತು. ಯಾಕಂದರೆ ಅವರು ಇರುವಾಗ ಎಲ್ಲ ಹೆಲ್ಪ್ ಮಾಡ್ತಿದ್ರು. ಯಾವುದೇ ಒಂದು ಕೆಲಸ ಮಾಡುವಾಗ ಅದರಲ್ಲಿ ಹೆಲ್ಪಿಂಗ್ ಇರ್ತಿತ್ತು ಅವರದ್ದು. ಇವಾಗ ಅವರಿಲ್ಲ, ಬರ್ತಾರೆ. ಇವತ್ತು ಸಂಜೆ ಹೊರಡ್ತಾರಂತೆ, ಆಮೇಲೆ ನಾಳೆ ಬರ್ತಾರೆ. ಒಂದಿನದ ಮಟ್ಟಿಗೆ ಹೋದದ್ದಷ್ಟೇ ಅವರು. ಯಾಕಂದರೆ ಅಲ್ಲಿ ಎಮರ್ಜೆನ್ಸಿ ಬ್ಯಾಂಕಿನಲ್ಲಿ ಏನೋ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಹೋದದ್ದು ಅವರು. ಸಿಗ್ನೇಚರೆಲ್ಲ ಆಗಬೇಕಲ್ವ, ಅದಕ್ಕೆ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ನೋಡಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಅಲ್ಲಿರುವಂಥ ಬೆಲ್ ಬಟನ್ ಒತ್ತಿ. ನಾನು ಹಾಕ್ತಿರುವಂಥ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅವರು ಹೋಗುವಾಗ ವಿಡಿಯೋ ತೆಗೆದಿದ್ದೀನಿ, ಆ ವಿಡಿಯೋವನ್ನು ನೋಡ್ಕೊಂಬನ್ನಿ. ಮತ್ತು ಶ್ರೇಣಿಕನ ತುಂಟಾಟ ಕೂಡ ನೋಡ್ಕೊಂಬನ್ನಿ. ನಾನು ಮತ್ತು ಶ್ರೇಣಿಕಾ ಹೋಗಲಿಲ್ಲ, ಯಾಕಂದರೆ ಒಂದು ದಿನದ ಮಟ್ಟಿಗೆ ಯಾಕೆ ಹೋಗುದಂತೇಳಿ ನಾವು ಹೋಗಿಲ್ಲ. ನೆಕ್ಸ್ಟ್ ಏಪ್ರಿಲಿಗೆ ಹೋಗಲಿಕ್ಕಿದೆ, ಆವಾಗ ಹೋಗಿ ಬರ್ತೀವಿ ನಾವು. ಇವಾಗ ಹೋಗಲಿಲ್ಲ. ಓಕೆ, ನಾವಿಬ್ಬರೇ, ನಾನು ಇರ್ತೀನಿ ಒಬ್ಬಳೇ. ಸಂತೆಯಲ್ಲಿ ತರಕಾರಿ ತಂದಿದ್ವಿ. ಆ ತರಕಾರಿಯನ್ನು ಕ್ಲೀನ್ ಮಾಡ್ತಿದ್ದಾಳೆ ನಮ್ಮ ಶ್ರೇಣಿಕಾ. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾಳೆ ನೋಡಿ, ನೋಡ್ಕೊಂಬನ್ನಿ. ಶ್ರೇಣಿಕಾ ತರಕಾರಿ ಕ್ಲೀನ್ ಮಾಡೋದು. ನಾವು ಸಂತೆಯಿಂದ ತರಕಾರಿ ಎಲ್ಲ ತಂದ್ವಿ. ಶ್ರೇಣಿಕಾ ತರಕಾರಿ ಕ್ಲೀನ್ ಮಾಡ್ತಿದ್ದಾಳೆ. ಅಪ್ಪನಿಗೆ ಒಂದೊಂದೇ ತೆಗೆದು ಕೊಡ್ತಿದ್ದಾಳೆ. ಒಂದು ಹೆಲ್ಪ್ ಮಾಡ್ತಾಳೆ ಶ್ರೇಣಿ. ಹಾಯ್ ಶ್ರೇಣಿ. ಶ್ರೇಣಿ 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 ಇಷ್ಟೆಲ್ಲ ತರಕಾರಿ ತಂದ್ವಿ. ಇದೆಲ್ಲ ಕ್ಲೀನ್ ಮಾಡಬೇಕೀಗ. ನೋಡಿ, ಇಬ್ಬರು ಸೇರಿ ಕ್ಲೀನ್ ಮಾಡೋದು. ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಸ್ವಲ್ಪ ಕ್ಲೀನ್ ಮಾಡಿ ಆಯಿತು, ಫ್ರಿಜ್ಜಲ್ಲಿ ಇಟ್ಟೆ. ಇನ್ನೂ ಸ್ವಲ್ಪ ಉಳಿದಿದೆ. ಬುಡ್ಲೆ ಉಂತಾದ ಬುಡ್ಲೆ ಅಲೆ ದೆಪ್ಪಾಡು. ಶಕ್ತಿ ಮ್ಯಾನ್ ಶ್ರೇಣಿಕಾ 1 kg ಅಲಸಂಡೆಯನ್ನು ಇಟ್ಕೊಂಡಿದ್ದಾಳೆ ಶ್ರೇಣಿ. ಹೇಗೆ ಕ್ಲೀನ್ ಮಾಡ್ತಾಳೆ ನೋಡಿ ಶ್ರೇಣಿಕಾ. ಇಂಟ್ರೆಸ್ಟಿಂದ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ಇವರು, ತುಂಬ ಇಂಟ್ರೆಸ್ಟಲ್ಲಿ.
ಕ್ಲೀನ್ ಮಾಡ್ತಾಳೆ, ಜೊತೆಗೆ ಕಂಟೆಂಟ್ ಕೂಡ ಮಾಡ್ತಿದ್ದಾಳೆ ನಮ್ಮ ಮುದ್ದು ಶ್ರೇಣಿಕಾ. ನೋಡಿ, ಗೆಣಸು ಹಿಡ್ಕೊಂಡು ಎತ್ತಿ ಬಿಸಾಕ್ತಿದ್ದಾಳೆ. ನಾನು ಸಂಜೆಗೆ ಅಲಸಂಡೆ ಉಪ್ಪುಕರಿ ಮಾಡಿದ್ದೆ, ಅದರ ಸ್ವಲ್ಪ ವೀಡಿಯೋ ಮಾಡಿದ್ದೆ ಅಷ್ಟೇ, ಪೂರ್ತಿ ತೋರಿಸಲಿಲ್ಲ. 1 kg ಅಲಸಂಡೆ ತಂದಿದ್ದರು, ಇನ್ನು ಇಟ್ಟರೆ ಬಾಡಿ ಹೋಗುತ್ತೆ ಅಂತೇಳಿ ಒಂದೇ ದಿನ ಮಾಡಿಟ್ವಿ. ತುಂಬ ಜಾಸ್ತಿ ಆಯಿತು ನೋಡಿ. 1 kg ಅಲಸಂಡೆ ಎಲ್ಲ ಕಟ್ ಮಾಡಿಟ್ಟಿದ್ರು. ಅಷ್ಟು ಬೇಡ ಅಂತ ಹೇಳಿದ್ರು ಕೂಡ ಕಟ್ ಮಾಡಿಟ್ಟಿದ್ದಾರೆ. ಮತ್ತೇನು ಮಾಡೋದು, ಕಟ್ ಮಾಡಿಟ್ಟು ಅದಕ್ಕೆ ಎಲ್ಲ ಮಾಡಿಟ್ಟಿದ್ದೀವಿ. ಇಬ್ಬರಿಗೆ ಅದು ತುಂಬ ಜಾಸ್ತಿ ಆಗುತ್ತೆ, ತುಂಬ ಆಗುತ್ತೆ ಅದು. ನೋಡಿ, ಬೇಕಾ ಇದೆ ಅಲಸಂಡೆ ಕರಿ, ಇದು ಸುಕ್ಕ ರೆಡಿ ಆಯಿತು ನೋಡಿ. ನನಗಿಷ್ಟ ಅಲಸಂಡೆ, ಖಾಲಿಯಾಗುತ್ತೆ ಇದು ಎಷ್ಟಿದ್ರೂ ಕೂಡ. ನಾ ಊರಿಗೆ ಬರ್ತೀನಿ, ಇವತ್ತು ಹೋಗಿ ನಾಳೆ ಬರ್ತೀನಿ. ಸಾಯಂಕಾಲ ಹೊರಡಿ ಬೆಳಗ್ಗೆ ಇವತ್ತು ಊರಿಗೆ ಇವತ್ತು ಊರಿಗೆ ಹೋಗ್ಬಿಟ್ಟು ನಾಳೆ ಸಾಯಂಕಾಲ ಅಲ್ಲಿಂದ ಹೊರಡ್ತೀನಿ. ಶುಕ್ರವಾರ ಬೆಳಗ್ಗೆ ಬರ್ತೀನಿ. ಬಾಬಾ ಹುಷಾರು ರೋಜಾ, ಅಲ್ಲಿ ಬ್ಯಾಂಕ್ ಕೆಲಸ ಇದೆ, ಅದಕ್ಕೆ ಊರಿಗೆ ಹೋಗಿ ಬರ್ತೀನಿ. ಆಯ್ತಾ? ಅರ್ಜೆಂಟ್ ಕೆಲಸ ಇದೆ. ಶ್ರೇಣಿಕ ಹೋಗ್ಲಿಕ್ಕೆ ಬಿಡಲ್ಲ. ಊರಿಗೆ ಹೊರಟರು. ಶ್ರೇಣಿಕಾ ನೋಡ್ತಿದ್ದಾಳೆ, ಅಪ್ಪಪ್ಪ ಎಲ್ಲಿಗೆ ಹೊರಟರು ಅಂತೇಳಿ ಕಣ್ಣಿಗೆ ಕೈ ಹಾಕಿದ್ಲು. ರೀತಿ ಅವಳನ್ನು ಕರ್ಕೊಂಡೋಗ್ಬೇಕು ಜೊತೆಗೆ. ಅವರು ಟೈಮ್ ಆಯಿತು, ಹೋಗ್ತಿದ್ದಾರೆ ಈಗ. ಶ್ರೇಣಿಕಾ ಅಂತೂ ಹಠ ಮಾಡ್ತಿದ್ದಾಳೆ, ನಾನು ಕೂಡ ಹೋಗ್ತೀನಿ ಅಂತ ಅವರೊಟ್ಟಿಗೆ. ನೋಡಿ, ಅಳ್ತಿದ್ದಾಳೆ, ಹಿಡಿಬೇಕಂತೇಳಿ, ಎತ್ಕೊಳ್ಳಿ ಅಂಥೇಳಿ ಅಳ್ತಿದ್ದಾಳೆ. ಬಿಡೋದಿಲ್ಲ ಅವಳು. ಆ ಪಪ್ಪ ಬೇಕೇ ಅವಳಿಗೆ ಹತ್ರ. ಪಪ್ಪ ಎಲ್ಲಿಂದರೆ ಬೇಜಾರು. ನೋಡ್ತಾಳೆ ನೋಡಿ, ಟಾಟಾ ಹೋಗಬೇಕು ಅವಳಿಗೆ. ಒಟ್ಟಿಗಂತೂ ಎಲ್ಲಿಗಾದರೂ ಟಾಟಾ ಹೋಗಬೇಕು. ನೋಡಿ ಮುಖ ನೋಡಿ ಅವಳದ್ದು. ಕತ್ಲಾಗಿದೆ ನೋಡಿ, ಒಂದು 6:45 ಆಗಿದೆ. ಹೋಗ್ತಿದ್ದಾರೆ, ಹೇಳಿ ಹೋಗ್ತಿದ್ದಾರೆ. ಹೋದ್ರು. ಹೋಗ್ತಿದ್ದಾರೆ ನೋಡಿ, ಬಾಯ್ ಅಂತ ಹೇಳ್ಕೊಂಡು. ಇನ್ನು ಇವತ್ತು ನಾವೇ ಇಬ್ಬರು ಹೋದರು. ಯಾರಾದರೂ ಒಂದಿನ ಇಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಅಲ್ವಾ. ನಮ್ಮ ಶ್ರೇಣಿತ ಆಟ ನೋಡಿ, ನೀರಲ್ಲಿ ಆಟ ಆಡ್ತಿದ್ದಾಳೆ. ಸ್ನಾನ ಮಾಡಿಸ್ಲಿಕ್ಕೆ ಅಂತ ಕರ್ಕೊಂಡ್ಬಂದಿದ್ದೆ ನೋಡಿ. ಇವಳದ್ದು ಆಟ, ನೀರಲ್ಲಿ ಆಟ ಆಡ್ತಾಳೆ. ಯಾವಾಗಲೂ ಬಂದು ಆಟ ಆಡ್ತಾಳೆ, ಇದೇ ಕೆಲಸ ಅವಳಿಗೆ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಇದೇ ಥರ ವಿಡಿಯೋ ನೋಡ್ತೀರಿ ಫ್ರೆಂಡ್ಸ್. ಹೇಗಾಯಿತು, ಹೇಗನ್ನಿಸ್ತು ನನ್ನ ವಿಡಿಯೋ, ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್. ಓಕೆ.